ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕೃಷ್ಣ ಪ್ರಕಾಶಂ ದಿಕ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಸ್ಥಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ, ಅವರ ಪರಿಕಲ್ಪನೆಯಲ್ಲಿ 35 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ಮಧ್ಯವರ್ಜನ ಶಿಬಿರ ಇವತ್ತು 2080ನೇ ಮಧ್ಯವರ್ಜನ ಶಿಬಿರವಾಗಿ ಇವತ್ತು ಇಲ್ಲಿ ಕಳತೂರಿನಲ್ಲಿ ಇದು ನಡೀತಾ ಇದೆ. ಬಹಳ ದೊಡ್ಡದಾದಂಥ ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಿದಂಥ ಒಂದು ಪರಿಕಲ್ಪನೆ ಈ ಮಧ್ಯವರ್ಜನ ಶಿಬಿರ. ಇವತ್ತು 2080 ಶಿಬಿರಗಳಲ್ಲಿ ಅದೆಷ್ಟು ನಾಗರಿಕರು ನಿಜವಾದ ನಾಗರಿಕತೆಯನ್ನು ಹೊಂದಿಕೊಂಡು ಇದರಿಂದ ಹೊರಬಂದಿದ್ದಾರೆ ಅನ್ನೋದನ್ನು ನಮಗೆ ಊಹಿಸಿದರೆ ಖಂಡಿತವಾಗಿ ಅದು ಒಂದು ರೀತಿಯಲ್ಲಿ ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡ್ತಾರೆ. ಒಂದು ರೀತಿಯಲ್ಲಿ ಚೈನ್ ಇದ್ದ ಹಾಗೆ ಈ ಶಿಬಿರದಲ್ಲಿ ಪಾಲ್ಗೊಂಡಂತಹ ಶಿಬಿರಾರ್ಥಿಗಳು ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳಲ್ಲಿ ಅವರೇ ಮುತುವರ್ಜಿಯಿಂದ ಭಾಗವಹಿಸಿಕೊಂಡು ಇನ್ನೊಂದು ಶಿಬಿರವನ್ನು ಆಯೋಜಿಸಲು ಅವರು ಅದರಲ್ಲಿ ತೊಡಗಿಕೊಳ್ತಾರೆ. ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಈ ಮಧ್ಯವರ್ಜನ ಶಿಬಿರ ಇಲ್ಲಿ ಮಾಡಿದೆ ಅಂದರೆ ಅದಕ್ಕೆ ಎಲ್ಲ ರೀತಿಯಿಂದ ಕಾರಣಕರ್ತರಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನು ಈ ಸಂದರ್ಭದಲ್ಲಿ ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಮದ್ಯ ವ್ಯಸನ ಅನ್ನುವಂಥದ್ದು ಸಪ್ತ ವ್ಯಸನಗಳಲ್ಲಿ ಬಹಳ ದೊಡ್ಡದಾದಂಥ ಮತ್ತು ಜೀವನಕ್ಕೂ ಜೀವಕ್ಕೂ ಎರಡಕ್ಕೂ ಕುತ್ತು ತರುವಂಥ ಒಂದು ವ್ಯಸನ. ಅದರ ಹೆಸರು ಹೇಳ್ತಾರೆ ಮದ್ಯ ಅನ್ನೋದಾಗಿ, ಮದ್ಯ ವ್ಯಸನ. ಮದ್ಯಕ್ಕೆ ನಾವು ದಾಸರಾದರೆ ನಮ್ಮ ಆಯಸ್ಸಿನ, ನಮ್ಮ ಜೀವನದ ಮಧ್ಯಭಾಗದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ತೆರಳಬೇಕಾಗಬಹುದು. ಅಂತಹ ಮದ್ಯ ವ್ಯಸನದಿಂದ ಇವತ್ತಿಲ್ಲಿ 65 ಶಿಬಿರಾರ್ಥಿಗಳು ಅದರ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ ಮತ್ತು ಅದರಿಂದ ಹೊರಗೆ ಬರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತು, ನಾವು ಪರಾಭವ ನಾಮ ಸಂವತ್ಸರದಲ್ಲಿ ನಾವು ಇವತ್ತಿದ್ದೇವೆ. ಪರಾಭವ ಅನ್ನೋದರ ಒಂದು ಅರ್ಥ ಕೂಡ ಗೊತ್ತು. ಪರಾಭವ ಅಂದರೆ ಸೋಲು ಅನ್ನೋದಾಗಿ ಅರ್ಥ. ನೀವೆಲ್ಲ ಆ ಪರಾಭವ ಅನ್ನುವಂಥ ಒಂದು ಅರ್ಥವನ್ನು ಇವತ್ತು ಅನರ್ಥವಾಗಿ ಸೇರಿದ್ದೀವಿ. ನಿಮ್ಮನ್ನು ಸೋಲಿಸಿದಂಥ ಮದ್ಯವನ್ನು ನೀವು ಈ ಶಿಬಿರದ ಮೂಲಕ ಮದ್ಯವನ್ನು ನೀವು ಸೋಲಿಸಿದ್ದೀರಿ. ಅದನ್ನು ಮೀರಿ ನೀವು ಅದನ್ನು ತ್ಯಜಿಸುವುದರ ಮೂಲಕ ಇವತ್ತು ಉತ್ತಮ ಪ್ರಜೆಗಳಾಗಿ ಒಂದು ರೀತಿಯಲ್ಲಿ ಪುನರ್ಜನ್ಮವನ್ನು ಹೊಂದಿಕೊಂಡು ಮತ್ತೆ ನೀವು ಸಮಾಜದಲ್ಲಿ ಅನಾವರಣಗೊಳ್ತಾ ಇದ್ದೀರಿ. ಇವತ್ತು ಒಂದು ರೀತಿಯಲ್ಲಿ ಇದರ ಫಲವನ್ನು ನಿಮ್ಮ ಮನೆಯವರನ್ನು, ನಿಮ್ಮ ಕುಟುಂಬಸ್ಥರನ್ನು ನೋಡುವಾಗ ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿರುವಂತಹ ಮದ್ಯದ ವ್ಯಸನದಿಂದ ನಿಮ್ಮ ಕುಟುಂಬಸ್ಥರು, ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು ಯಾವ ರೀತಿಯಲ್ಲಿ ಆ ಕಷ್ಟವನ್ನು ಅನುಭವಿಸಿದ್ರು ಅನ್ನೋದನ್ನು ಇವತ್ತು ಅವರ ಮುಖದಲ್ಲಿ ಇರುವಂತಹ ಸಂತೋಷದಿಂದ ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗಿದೊಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಮುಖ್ಯವಾದಂಥ ಘಟ್ಟ. ಇದರ ಹಿಂದೆ ಅನುಭವಿಸಿದಂತಹ ಯಾವ ನೋವುಗಳಿವೆ, ನೀವೆಲ್ಲ ಮದ್ಯದ ದಾಸರಾಗಿದ್ದರಿಂದ, ಅದರ ವ್ಯಸನದಲ್ಲಿ ಇದ್ದುದರಿಂದ ನಿಮಗೆ ಅದರ ಅರಿವು ಕಮ್ಮಿ ಆಗಿರ್ಬೋದು. ಆದರೆ ಆ ನೋವನ್ನು, ಆ ಬೇಸರವನ್ನು ಹೆಚ್ಚು ಅನುಭವಿಸಿದವರು ನಿಮ್ಮ ಮನೆಯವರು, ಹೆಂಡತಿ ಮಕ್ಕಳು. ಹಾಗಿರುವಾಗ ಮುಂದಿನ ಜೀವನ ನೀವೆಲ್ಲ ಜೊತೆಯಾಗಿ ಸಂತೋಷವನ್ನು ಅನುಭವಿಸುವಂಥ ಒಂದು ಜೀವನ. ಈಗಾಗಲೇ ಗಣೇಶಾಚಾರ್ಯ ಅವರು ಅವರ ಪ್ರಸ್ತಾವನೆಯಲ್ಲಿ ಎಲ್ಲ ವಿಷಯವನ್ನು ಕೂಡ, ಎಷ್ಟು ಜನ ಇದರಲ್ಲಿ ಯಾವ ರೀತಿಯಲ್ಲಿದ್ದರು, ಎಷ್ಟು ಜನ ಇದರಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ, ಎಷ್ಟು ಜನರ ಮನೆಯವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ, ಎಷ್ಟು ಜನ ತಂದೆ ತಾಯಿಗಳಿಗೆ ಹೊಡೆದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ನಿಮಗೆ ಅರಿವಿಲ್ಲದೆ ಮದ್ಯದ ದಾಸರಾಗಿ ನೀವು ಬಹಳಷ್ಟು ಆ ರೀತಿಯಲ್ಲಿ ನಿಮಗೆ ಅರಿವಿಲ್ಲದಂತಹ ಪಾಪಗಳನ್ನು ನೀವು ಮಾಡಿದ್ದೀರಿ. ಹಾಗಿರುವಾಗ ಅದರಿಂದೆಲ್ಲ ಮುಕ್ತರಾಗಿ ಇವತ್ತು ಮತ್ತೆ ಒಂದು ಪುನರ್ಜನ್ಮವನ್ನು ತಳೆದುಕೊಂಡು ಇವತ್ತು
ಇಂಥ ಒಂದು ಶಿಬಿರದ ಮೂಲಕ ಒಳ್ಳೆಯ ಒಂದು ಸಂತೋಷದ ವಾತಾವರಣವನ್ನು ಮನೆಯಲ್ಲಿ ಹೊಂದಿಕೊಂಡು ನಿಮ್ಮ ಮುಂದಿನ ಜೀವನ ಇನ್ನು ಮುಂದಿನ ದಿವಸಗಳಲ್ಲಿ ಸಾಗ್ತಾ ಇದೆ. ಈಗ ಶಿಬಿರಾರ್ಥಿಗಳು ಅವರಲ್ಲಿ ಮಾತಾಡುವಾಗ ಹೇಳಿದರು, ಇನ್ನು ನನ್ನ ಜೀವಮಾನದಲ್ಲಿ ನಾನು ಕುಡಿಯುವುದಿಲ್ಲ, ನೀವು ಕೂಡ ಅದೇ ರೀತಿಯಲ್ಲಿ ಅದನ್ನು ಪಾಲಿಸಿಕೊಂಡು ಬರಬೇಕೆನ್ನೋದಾಗಿ. ನೋಡಿ, ಯಾವ ರೀತಿಯಾದಂಥ ಒಂದು ದೃಢ ಸಂಕಲ್ಪವನ್ನು ಹೊಂದಿದ್ದಾರೆ ಅನ್ನೋದಾಗಿ. ಒಬ್ಬ ಮನುಷ್ಯನನ್ನು ಅಂಥ ವ್ಯಸನಗಳಿಂದ ಹೊರತಂದು ಇಂಥ ಒಂದು ದೃಢ ನಿರ್ಧಾರವನ್ನು ತರಬೇಕಿದ್ರೆ ಈ ಶಿಬಿರ ಯಾವ ರೀತಿಯಲ್ಲಿ ಅದು ಪ್ರಯೋಜನಕಾರಿಯಾಗಿದೆ ಮತ್ತು ಯಾವ ರೀತಿಯಲ್ಲಿ ಅದು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅಂತಹ ಶಿಬಿರಗಳು ಇವತ್ತು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜವನ್ನು ಶುದ್ಧಿಗೊಳಿಸುವಂತಹ ಕೆಲಸವನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಆಭಿಮುಖ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದ ಇವತ್ತು ನಡೀತಾ ಇರೋದ್ರಿಂದ ಇವತ್ತು ಮತ್ತೆ ಇಂತಹ ಪ್ರಜೆಗಳು ಮತ್ತೆ ಉತ್ತಮವಾದಂಥ ಒಂದು ಜೀವನವನ್ನು ಕಂಡುಕೊಂಡು ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಅಧಿಕಾರಿಗಳನ್ನು, ಅದರ ಕಾರ್ಯಕರ್ತ ಬಂಧುಗಳನ್ನು, ಈ ಶಿಬಿರದ ಅಧಿಕಾರಿಗಳನ್ನು, ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈಗಾಗಲೇ ಅವರು ಪ್ರಸ್ತಾವನೆ ತಿಳಿಸಿದಾಗೆ ಕಳತೂರಿನಲ್ಲಿ ಬಹಳ ಒಂದು ಆದರ್ಶಪ್ರಾಯವಾಗಿ ಈ ಶಿಬಿರ ನಡೆದಿದ್ದನ್ನು ತಿಳಿಸಿದರು. ಖಂಡಿತವಾಗಿಯೂ ಅದಕ್ಕೆ ಊರವರ ಸಹಕಾರ ಮತ್ತು ಈ ಹಿಂದಿನ ಇದರ ಪ್ರಯೋಜನವನ್ನು ಪಡೆದಂತಹ ಶಿಬಿರಾರ್ಥಿಗಳು, ನವಜೀವನ ಸಮಿತಿಯ ಸದಸ್ಯರು ಅದಕ್ಕೆ ಮುಖ್ಯವಾಗಿ ಕಾರಣ. ಅವರ ಒಂದು ಆ ಬದ್ಧತೆ ಮತ್ತು ಅವರ ಒಂದು ನಿಷ್ಠೆಯಿಂದಾಗಿ ಇಂಥ ಶಿಬಿರಗಳು ಯಶಸ್ವಿಯಾಗಿ ನಡೆದಿದ್ರೆ ಅಂತ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಒಬ್ಬ ಶಿಬಿರಾರ್ಥಿ ಇಲ್ಲಿ ಮಾತಾಡಿದಂತಹ ಅವರು ಕೈಗೊಂಡಂಥ ಏನು ಪ್ರತಿಜ್ಞೆ ಇದೆ ಅದನ್ನೆಲ್ಲ ನೀವೆಲ್ಲ ಪಾಲಿಸಬೇಕು. ಅದರಿಂದಾಗಿ ಏನು ಎಷ್ಟರವರೆಗೆ ನಿಮ್ಮ ಬಂದಂತಹ ದಾರಿ ಏನಿದೆ ಅದರ ಹೊರತಾದಂತಹ ದಾರಿಯಲ್ಲಿ ನೀವು ಸಾಗುವಲ್ಲಿ ಅದು ನಿಮಗೆ ಖಂಡಿತವಾಗಿ ಅದು ಫಲಕಾರಿ ಆಗಲಿಕ್ಕಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಇದರ ಗೌರವಾಧ್ಯಕ್ಷರು ಸುರೇಶ್ ಕುಮಾರ್ ಶೆಟ್ಟಿ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯರು ಸೋಮಶೇಖರ್ ಅವರು ಮತ್ತು ಎಲ್ಲ ಗಣ್ಯ ಅತಿಥಿಗಳು, ಈ ಯೋಜನೆಯ ಪದಾಧಿಕಾರಿಗಳು, ಯೋಜನಾಧಿಕಾರಿಗಳು, ಮತ್ತು ಶಿಬಿರದ ಎಲ್ಲ ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಂತಹ ಕಾರ್ಯಕರ್ತ ಬಂಧುಗಳು, ಮುಖ್ಯವಾಗಿ ನೀವು ಶಿಬಿರಾರ್ಥಿಗಳು, ನಿಮ್ಮ ಕುಟುಂಬಸ್ಥರು, ಬಂದಂಥ ಎಲ್ಲ ನಾಗರಿಕ ಬಂಧುಗಳು, ನಮಗೆಲ್ಲ ನಮ್ಮ ಆರಾಧ್ಯ ಮೂರ್ತಿಗಳಂಥ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ, ಮುಂದಿನ ನಿಮ್ಮ ಜೀವನವು ಅದು ಇನ್ನಷ್ಟು ಹೆಚ್ಚಿನ ಸಂತೋಷದಿಂದ ಅದು ತುಂಬಿರಲಿ, ಹಸಿರಾಗಿರಲಿ, ಸುಖಮಯವಾಗಿರಲಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.